ಮಾಜಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಆ ಕಮಿಟಿಯಲ್ಲಿ ಮಂತ್ರಿಯಾಗಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರನ್ನ ಆಯ್ಕೆ ಮಾಡಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಿನ್ನೆ ನಡೆದ ಖಾತೆ ಹಂಚಿಕೆ ವಿಚಾರದಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದರು. ಆದರೆ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲೇ ಅವರು ಸಾರಿಗೆ ಸಚಿವರು ಮತ್ತು ಮುಜರಾಯಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಆ ಟೈಮಲ್ಲಿ ಬೆಂಗಳೂರಿನ ಡೆವಲಪ್ಮೆಂಟ್ ಅನ್ನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಟೈಮಲ್ಲಿ ಕೊಟ್ಟಿದ್ರು. ಅವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಇದ್ರು. ಅವರು ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಹೋಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ, ಆ ಟೈಮಲ್ಲಿ ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂತ ಒಂದು ಮಾತನ್ನು ಕೊಟ್ಟಿದ್ರು. ಆದರೆ ನಿನ್ನೆ ಖಾತೆ ಹಂಚಿಕೆಯಲ್ಲಿ ಅವ್ರಿಗೆ ಅನ್ಯಾಯ ಆಗಿದೆ. ಅವರಿಗೆ ಕಾಂಟ್ಯಾಕ್ಟೇ ಇಲ್ಲೇ ಒಂದು ಖಾತೆಯನ್ನು ಇವತ್ತು ಕೊಟ್ಟು ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಆದ್ರಿಂದ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಆ ಖಾತೆಗೆ ರಿಸೈನ್ ಮಾಡಿದ್ದಾರೆ, ಅವ್ರ ಮಂತ್ರಿಗಿರಿಗೆ. ಇವತ್ತು ಅದರ ಪರವಾಗಿ ನಾವು ಇವತ್ತು ನಾನು ವಸಂತು ನಮ್ಮ ರೆಡ್ಡಿ ಜನಸಂಘದಿಂದ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಖಾತೆಯನ್ನ ಕೊಡಬೇಕು, ಅವ್ರನ್ನ ಮತ್ತೆ ಮಂತ್ರಿಯಾಗಿ ತಗೋಬೇಕಂದ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ಕೊಂತೀವಿ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರಿಗೆ ಏನು ಅವ್ರಿಗೆ ಖಾತೆ ಕೊಟ್ಟಿದ್ರು, ಮೊದಲು ಸಾರಿಗೆ ಇರ್ಬೋದು, ಅದಕ್ಕೆ ಮುಂಚೆ ಗೃಹ ಖಾತೆ ಇರ್ಬೋದು, ಮುಜರಾಯಿ ಖಾತೆ ಇರ್ಬೋದು, ಅದನ್ನೆಲ್ಲ ಅವರು ಸಕ್ರಿಯವಾಗಿ ಒಳ್ಳೆ ಕೆಲಸಗಳನ್ನ ಮಾಡೋ ಮುಖಾಂತರ ಆ ಖಾತೆಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಶಕ್ತಿ ಒಂದು ಕಾರ್ಯಕ್ರಮವನ್ನು ತಗೊಂಡ್ಬಂದು ಅವರು ಸಾರಿಗೆ ಮಂತ್ರಿ ಇದ್ದಾಗ ಅದನ್ನ ಒಳ್ಳೆ ಯಶಸ್ವಿಯಾಗಿ ಮಾಡಿದ್ದಾರೆ. ಏನು ಹೆಣ್ಮಕ್ಳಿಗೆ ಬಸ್ಸಲ್ಲಿ ಫ್ರೀ ಸೌಕರ್ಯ ಕೊಡೋ ಮುಖಾಂತರ ಇವತ್ತು ಆ KSRTCಯನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗೋದ್ರಲ್ಲಿ ರಾಮಲಿಂಗಾರೆಡ್ಡಿ ಅವರು ಯಶಸ್ವಿ ಆಗಿದ್ರು. ಅದೇ ರೀತಿ ಏನು ಇವಾಗ BBMP ಎಲೆಕ್ಷನ್ ಬರ್ತಾ ಇದೆ, GBA ಎಲೆಕ್ಷನ್, ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರು GBA ಇನ್ಚಾರ್ಜ್ ಕೊಟ್ರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಲ್ಲಿ ಅಧಿಕಾರಕ್ಕೆ ತಗೊಂಡು ಬರೋದು ಖಚಿತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅವ್ರಿಗೇನಾದ್ರೂ GBA ಕೊಟ್ಟಿಲ್ಲ ಅಂದ್ರೆ ನಾವು ರೆಡ್ಡಿ ಸಂಘದಿಂದ ಬಂಗಾರಪೇಟೆ, KGF, ಮುಳಬಾಗಿಲು, ಮಾಲೂರು ಮತ್ತು ಕೋಲಾರ ಜಿಲ್ಲೆಯಿಂದ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮಂತ್ರಿ ವಿಸ್ತರಣೆಯಲ್ಲಿ ನಮ್ಮ ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರಿಗೆ ಮತ್ತು ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ. ನಾನು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೂ, ಪರಮೇಶ್ವರ್ ಅವ್ರಿಗೂ ಮತ್ತು ಎಲ್ಲ ನಮ್ಮ ಹೈಕಮಾಂಡ್ ಅವರಿಗೆ ಮನವಿ ಮಾಡ್ತೀನಿ, ನಮ್ಮ ಜಿಲ್ಲೆಗೆ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕು. ಯಾಕಂದ್ರೆ ಇದುವರೆಗೂ ಕೋಲಾರ ಜಿಲ್ಲೆಯಲ್ಲಿ ರಮೇಶ್ ಕುಮಾರ್ ಅವರಾದ್ಮೇಲೆ ಯಾರಿಗೂ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಇಲ್ಲಿ ಲಾಸ್ಟ್ ಸಿದ್ದರಾಮಯ್ಯ ಮಂತ್ರಿಮಂಡಲದಲ್ಲಿನೂ ಕೋಲಾರ್ಗೆ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ನಮ್ಮ ಶಾಸಕರು, ಬಂಗಾರಪೇಟೆ ಶಾಸಕರು ಅದರಲ್ಲಿನೂ ಸೀನಿಯರ್ ಇದ್ದಾರೆ, ಅವರಿಗೆ ಆದ್ಯತೆ ಕೊಡಬೇಕು. ಅದೇ ರೀತಿಯಾಗಿ ಜನರಲ್ ಅಲ್ಲಿ ಏನಾದ್ರು ಕೊಡೋಂಗಿದ್ರೆ ಕೊತ್ತೂರು ಮಂಜುನಾಥ್ ಮತ್ತು ಮಾಲೂರಿನ ನಂಜೇಗೌಡರು ಇದ್ದಾರೆ, ಅವ್ರಿಗೂ ಕೊಡ್ಬೋದು. ಮಹಿಳಾ ಕೋಟ ಅಲ್ಲಿ ರೂಪ ಬಣಗೂರು ಕೊಡ್ಬೋದು. ಇವ್ರಿಗೆಲ್ರಿಗೂ ಅರ್ಹರಿದ್ದಾರೆ. ಅದರಲ್ಲಿ ಸೀನಿಯರ್ ಯಾರಂದ್ರೆ ನಾರಾಯಣ ಸ್ವಾಮಿ ಅವರು. ನಾರಾಯಣ ಸ್ವಾಮಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂದ್ಬಿಟ್ಟು ನಾನು ಹೈಕಮಾಂಡ್ ಅಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ. ನಮ್ಮ KPCC ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ BK ಹರಿಪ್ರಸಾದ್ ಅವರು ಸೀನಿಯರ್ ಲೀಡರ್ ಆಗಿದ್ದಾರೆ. AICC ನ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿ ಬಹಳಷ್ಟು ರಾಜ್ಯಗಳಿಗೆ ಉಸ್ತುವಾರಿ ಅವರು ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾನು ಮನವಿ ಮಾಡ್ಕೊತೀನಿ, ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಕೊಡ್ಬೇಕಂದ್ಬಿಟ್ಟು ಮತ್ತು ನಮ್ಮ ಜಿಲ್ಲೆಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು. ಅದರಲ್ಲಿ ನಮ್ಮಲ್ಲಿ ಹಿರಿಯರಾದ ನಾರಾಯಣ ಸ್ವಾಮಿ ಅವರಿಗೆ, SN ನಾರಾಯಣ ಸ್ವಾಮಿ ಅವರಿಗೆ ಕೊಡ್ಬೇಕಂದ್ಬಿಟ್ಟು ನಮ್ಮ ಮುಖಾಂತರ ಮನವಿಯನ್ನ ಮಾಡ್ಕೊತಾ ಇದ್ದೀವಿ.